Hello students. So today I'll start with the next topic. ಸೊ ಫಸ್ಟ್ ವೀಡಿಯೋದಲ್ಲಿ ನಾನು ಜೆನೆಟಿಕ್ಸ್ ಬಗ್ಗೆ ಮಾಡಿದ್ದೆ. ಇವತ್ತು ನಾನು ಎವಲ್ಯೂಷನರಿ ಬಯಾಲಜಿನ ಟಚ್ ಮಾಡ್ತಿದ್ದೀನಿ. ಸೊ ಇನ್ ದಿಸ್ ವಿಲ್ ಸ್ಟಾರ್ಟ್ ವಿತ್ ಯೂನಿಟ್ 6 ಒರಿಜಿನ್ ಆಫ್ ಲೈಫ್. ಇಲ್ಲಿಂದ ನಿಮಗೆ ಎವಲ್ಯೂಷನರಿ ಬಯಾಲಜಿ ಸ್ಟಾರ್ಟ್ ಆಗುತ್ತೆ. ಅಪ್ ಟು 5 ಯೂನಿಟ್ಸ್ ನಿಮಗೆ ಜೆನೆಟಿಕ್ಸ್ ಇರುತ್ತೆ. ಸೊ ಜೆನೆಟಿಕ್ಸಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ. ಸೊ ದಿಸ್ ವೀಡಿಯೋ ಕ್ಲಾಸ್ ಇಸ್ ಅಬೌಟ್ ದ ಎವಲ್ಯೂಷನರಿ ಬಯಾಲಜಿ. ಸೊ ಇನ್ ದಿಸ್ part will be dealing with an introduction for origin of life ಮತ್ತು there are different theories of evolution. ಸೊ ಅದನ್ನು ಇವತ್ತು ಸ್ಟಡಿ ಮಾಡೋದ. ಸೊ ವಾಟ್ ಆರ್ ದ ಟಾಪಿಕ್ಸ್, ಏನೇನು ಟಾಪಿಕ್ಸ್ ನಾನು ಇವತ್ತು ಕವರ್ ಮಾಡ್ತೀನಿ ಈ ಒಂದು ಕ್ಲಾಸಲ್ಲಿ ಅಂತ ಹೇಳಬೇಕಾದ್ರೆ, ಎವಲ್ಯೂಷನ್ ಅಂದರೆ ಏನು, ಇಂಟ್ರೊಡಕ್ಷನ್, ಒರಿಜಿನ್ ಆಫ್ ಲೈಫ್ ಅಂದರೆ ಏನು, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಥಿಯರೀಸ್ ಆಫ್ ಒರಿಜಿನ್ ಆಫ್ ಲೈಫ್. ಇಲ್ಲಿ ನಿಮಗೆ there are 5 theories of origin of life. First is theory of spontaneous generation, ಓಕೆ, ಅಥವಾ ಬಯೋಜೆನೆಸಿಸ್ ಅಂತ ಕರಿತೀವಿ. ದೆನ್ ಥಿಯರಿ ಆಫ್ ಬಯೋಜೆನೆಸಿಸ್ ಆರ್ ಜೆನೆಸಿಸ್ ಥಿಯರಿ, ದೆನ್ ಕಾಸ್ಮಿಕ್ ಥಿಯರಿ, ಆ್ಯಂಡ್ ದೆನ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್, ದೆನ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಆ್ಯಂಡ್ ಯೂರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಇಷ್ಟು ಥಿಯರೀಸನ್ನು ನಾವು ಇವತ್ತು ಕಂಪ್ಲೀಟ್ ಮಾಡ್ತೀವಿ. ಸೊ ದಿಸ್ ಯೂರೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಇದು ಕೆಮಿಕಲ್ ಎವಲ್ಯೂಷನನ್ನು ತೋರಿಸೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಇದು. ಸೊ ಹಿಯರ್ ಎವಲ್ಯೂಷನ್. What is evolution? Evolution is an orderly change from one form to another form. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ, ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮಿಗೆ ಆರ್ಡರ್ಲಿ ಚೇಂಜಸ್ ಆದರೆ ನಾವು ಅದನ್ನು ಎವಲ್ಯೂಷನ್ ಅಂತ ಕರಿತೀವಿ. ಓಕೆ, ಎವಲ್ಯೂಷನ್ ಇಸ್ ದ ಚೇಂಜ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸ್ಪೀಶೀಸ್. ಒಂದು ಸ್ಪೀಶೀಸ್ ಇರುತ್ತೆ. ಸೊ ನಿಮಗೆ ಗೊತ್ತು ವಾಟ್ ಆರ್ ಸ್ಪೀಶೀಸ್ ಅಂತ ಹೇಳಿದ್ರೆ, ದೀಸ್ ಆರ್ ದ ಸಿಮಿಲರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, okay, which can interbreed among themselves and give rise to a fertile offspring. ಅವರನ್ನು ನಾವು ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ who can interbreed among themselves and give rise to the offsprings. ಅವರನ್ನು ನಾವು ಸ್ಪೀಶೀಸ್ ಅಂತ ಕರಿತೀವಿ. ಇಲ್ಲಿ ಆ ಸ್ಪೀಶೀಸಲ್ಲಿ ಇರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆದರೆ ಯಾವ ಥರ ಚೇಂಜ್ ಆಗುತ್ತೆ, ಸೆವೆರಲ್ ಜನ್ರೇಷನ್ಸಿಗೆ ಚೇಂಜ್ ಆಗುತ್ತೆ ಆ್ಯಂಡ್ ರಿಲೀಸ್ ಇನ್ ದ ಪ್ರಾಸೆಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಅದಾದಮೇಲೆ ಅದು ಚೇಂಜಸ್ಸು, ಕ್ಯಾರೆಕ್ಟರಿಸ್ಟಿಕ್ ಚೇಂಜಸ್ ಏನಾಗುತ್ತೆ ಅಂದರೆ, ದಿಸ್ ರಿಲೀಸ್ ಆನ್ ದ ಪ್ರಾಸೆಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಪ್ರಾಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಚೇಂಜಸ್ ಏನಾಗುತ್ತೆ, ಅದು ನೇಚರ್ಗೆ ತಕ್ಕಂಗೆ ಚೇಂಜಸ್ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಎವಲ್ಯೂಷನರಿ ಬಯಾಲಜಿ ಅಂದರೆ ಏನು? ಇಟ್ ಈಸ್ ದ ಸ್ಟಡಿ ಆಫ್ ದ ಎವಲ್ಯೂಷನರಿ ಹಿಸ್ಟ್ರಿ ಆಫ್ ಲೈಫ್ ಫಾರ್ಮ್ಸ್ ಆನ್ ಅರ್ತ್. It is a branch of biology which deals with the study of evolutionary history of life forms. ಏನೇನು ಲೈಫ್ ಫಾರ್ಮ್ಸ್ ಆಗೈತೆ, ಸೊ ಅದು ಸ್ಟಾರ್ಟಿಂಗ್ ಫ್ರಮ್ ಯುವರ್ ಬ್ಯಾಕ್ಟೀರಿಯಾ. ಓಕೆ, ನಿಮ್ಮ ಬ್ಯಾಕ್ಟೀರಿಯಾ ಇರ್ಬೋದು, ನಿಮ್ಮ ಮೈಕ್ರೋ ಆರ್ಗನಿಸಮ್ಸ್, ಪ್ಲಾಂಟ್ಸ್, ಆ್ಯನಿಮಲ್ಸ್, ಎವ್ರಿ ಲೈಫ್ ಫಾರ್ಮ್ಸ್, ಅದರದ್ದು ಎವಲ್ಯೂಷನ್ ಯಾವ ಥರ ಆಗೈತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಇದರಲ್ಲಿ. ಓಕೆ, ದೆನ್ ಸೊ ಒರಿಜಿನ್ ಆಫ್ ಲೈಫ್ ಯಾವ ಥರ ಆಯಿತು. ಸೊ ಟು ಸ್ಟಾರ್ಟ್ ವಿತ್ ಫಸ್ಟ್ ಏನು ಫಾರ್ಮೇಷನ್ ಆಯಿತು ಅಂತ ಹೇಳಬೇಕಾದ್ರೆ, ಕ್ಲಸ್ಟರ್ಸ್ ಆಫ್ ಗ್ಯಾಲಕ್ಸೀಸ್ ಕಂಪ್ರೈಸಸ್ ದ ಯೂನಿವರ್ಸ್ ಅಂತ ಕರಿತೀವಿ. ಯೂನಿವರ್ಸ್ ಅಂತ ಹೇಳಿದರೆ ಏನು, ಸೊ ಅದರಲ್ಲಿ ಗ್ಯಾಲಕ್ಸೀಸ್, ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ಇರುತ್ತೆ. ಸೊ ಗ್ಯಾಲಕ್ಸಿ ಅಂದರೆ ಏನು, ಇಟ್ ಕಂಟೈನ್ಸ್ ಸ್ಟಾರ್ಸ್, ಕ್ಲೌಡ್ಸ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್. ಅದರಲ್ಲಿ ಸ್ಟಾರ್ಸ್ ಇರುತ್ತೆ, ಕ್ಲೌಡ್ಸ್ ಇರುತ್ತೆ, ಗ್ಯಾಸಸ್ ಇಂದು. ಓಕೆ, ಕ್ಲೌಡ್ಸ್ ಆಫ್ ಗ್ಯಾಸಸ್, ದೇರ್ ಆರ್ ಡಿಫ್ರೆಂಟ್ ಗ್ಯಾಸಸ್, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಅಂತ ಎಲ್ಲ. ಅದ್ರ ಜೊತೆಗೆ ಡಸ್ಟ್ ಇರುತ್ತೆ. ಇದೆಲ್ಲ ಸೇರಿದಾಗ ನಿಮಗೆ ನಾವು ಅದನ್ನು ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿರೋಂಗೆ ಮಿಲ್ಕಿ ವೇ ಈಸ್ ಅವರ್ ಗ್ಯಾಲಕ್ಸಿ. ಸೊ ನಮ್ಮ ಅರ್ಥಕ್ಕೆ ಸಂಬಂಧಪಟ್ಟಿರುವಂಥ ಗ್ಯಾಲಕ್ಸಿ ಅಂದರೆ ಇಟ್ ಈಸ್ ಮಿಲ್ಕಿ ವೇ. ದೆನ್ ಬಿಗ್ ಬ್ಯಾಂಗ್ ಥಿಯರಿ. ವಾಟ್ ಈಸ್ ದಿಸ್ ಥಿಯರಿ? ದಿಸ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೇನ್ ಟುವರ್ಡ್ಸ್ ದ ಒರಿಜಿನ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಯಾವ ಥರ ಒರಿಜಿನ್ ಆಯಿತು, ಸೊ ಹೌ ಇಟ್ ಹ್ಯಾಸ್ ಬೀನ್ ಇವಾಲ್ವ್ಡ್. ಯಾವಾಗ ಏನೋ ಯೂನಿವರ್ಸಲ್ಲಿ ನಿಮಗೆ ಸನ್, ಮೂನ್, ಸೊ ಡಿಫ್ರೆಂಟ್ ಸ್ಟಾರ್ಸ್ ಇದೆಲ್ಲ ಕೂಡ ನಿಮಗೆ ಬರುತ್ತೆ. ಆಲ್ ಯೋರ್ ಸ್ಟಾರ್ಸ್, ಈ ಸನ್, ಮೂನ್ ಅಲಾಂಗ್ ವಿತ್ ದ ಡಿಫ್ರೆಂಟ್ ಪ್ಲಾನೆಟ್ಸ್ ಎಲ್ಲನೂ ಕೂಡ ನಿಮಗೆ ಯೂನಿವರ್ಸಲ್ಲಿ ಬರುತ್ತೆ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಥಿಯರಿ ಐತೆ. ಇದು ನಿಮಗೆ ಇಟ್ ಮೋಸ್ಟ್ಲಿ ಕಾನ್ಸಂಟ್ರೇಟ್ಸ್ ಯೂನಿವರ್ಸ್ ಯಾವ ಥರ ಒರಿಜಿನ್ ಆಯಿತು, ಯಾವಾಗ ಎವಲ್ಯೂಷನ್ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿನ ಈ ಒಂದು ಥಿಯರಿ ಕೊಡುತ್ತೆ. ಇದು ಯಾವಾಗ, ಸೊ ಅಕಾರ್ಡಿಂಗ್ ಟು ದ ಬಿಗ್ ಬ್ಯಾಂಗ್ ಥಿಯರಿ, ಯೂನಿವರ್ಸ್ ಒರಿಜಿನೇಟೆಡ್ ಅಬೌಟ್ 20 ಬಿಲಿಯನ್ ಇಯರ್ಸ್ ಅಗೋ.
ಓಕೆ 20 ಬಿಲಿಯನ್ ಇಯರ್ಸ್ ಆಗೋ ಒಂದು ಯೂನಿವರ್ಸು ಏನಾಯಿತು ಬೈ ಅ ಸಿಂಗ್ಯುಲರ್ ಹ್ಯೂಜ್ ಎಕ್ಸ್ಪ್ಲೋಷನ್, ಒಂದು ದೊಡ್ಡದಾಗಿ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಓಕೆ, ಬ್ಲಾಸ್ಟ್ ಆಗುತ್ತೆ. ಆಗಿದ ತಕ್ಷಣ ಏನಾಯಿತು, ಆವಾಗ ಯೂನಿವರ್ಸ್ ಫಾರ್ಮ್ ಆಯಿತು. ಸೊ ಸ್ಮಾಲ್ ಒಂದು ದೊಡ್ಡದು ಕಲ್ಲು ಥರ ಇದ್ದಿದ್ದು ಬ್ಲಾಸ್ಟ್ ಆಗುತ್ತೆ. ಅದರಿಂದ ಸ್ಮಾಲ್ ಸ್ಟೋನ್ಸ್ ಫಾರ್ಮೇಷನ್ ಆಗಿ ಅದು ಒಂದೊಂದು ಪ್ಲಾನೆಟ್ ಆಗುತ್ತೆ. ಅದರಲ್ಲಿ ತುಂಬ ಜಾಸ್ತಿ ಬ್ರೈಟೆಸ್ಟ್ ಹೆವಿಯೆಸ್ಟ್ ವಿತ್ ಹೆವಿ ಇದ್ದಿದ್ದು ಸನ್ ಆಗುತ್ತೆ. ಆ ಥರ ಇದೆ ಎಕ್ಸ್ಪ್ಲೇನ್ ಮಾಡುತ್ತೆ. ದಿಸ್ ಥಿಯರಿ ಟೆಲ್ಸ್ ಯು ಅಬೌಟ್ ದಟ್ ಟೈಪ್ ಆಫ್ ಯೂನಿವರ್ಸ್ ಎವಲ್ಯೂಷನ್. ಓಕೆನಾ? ಅದಾದಮೇಲೆ ಅರ್ತ್ ವಾಸ್ ಫಾರ್ಮ್ಡ್ ಅಬೌಟ್ 4.5 ಬಿಲಿಯನ್ ಇಯರ್ಸ್ ಆಗೋ. ಅರ್ತ್ ಫಾರ್ಮ್ ಆಗಿರೋದು 4.5 ಬಿಲಿಯನ್ ಇಯರ್ಸ್ ಆಗೋ. ಓಕೆ, ಯೂನಿವರ್ಸ್ ಫಾರ್ಮ್ ಆಗಿರೋದು 20 ಬಿಲಿಯನ್ ಇಯರ್ಸ್ ಆಗೋ. ದೆನ್ ದೇರ್ ವಾಸ್ ನೋ ಅಟ್ಮಾಸ್ಫಿಯರ್ ಆನ್ ಅರ್ಲಿ ಅರ್ತ್. ಇದ್ದಾಗ ಯಾವಾಗ ಫಸ್ಟ್ ಫಾರ್ಮ್ ಆಯಿತು ಅರ್ತು, ಆವಾಗ ಅಟ್ಮಾಸ್ಫಿಯರ್ ಇರಲಿಲ್ಲ. ವಾಟ್ ಈಸ್ ಅಟ್ಮಾಸ್ಫಿಯರ್ನು? ಸೊ ಅಟ್ಮಾಸ್ಫಿಯರಲ್ಲಿ ಬೇರೆ ಎಲ್ಲ ಗ್ಯಾಸಸ್ ಇರುತ್ತೆ. ಇಟ್ ಈಸ್ ವಿತ್ ಏರ್, ವಿತ್ ಆಕ್ಸಿಜನ್ ಆ್ಯಂಡ್ ಎವ್ರಿಥಿಂಗ್. ಸೊ ನಾವು ರೆಸ್ಪಿರೇಷನ್ ಮಾಡೋದಕ್ಕೋಸ್ಕರ ಸೊ ದಿಸ್ ಅಟ್ಮಾಸ್ಫಿಯರ್ ಇಸ್ ದ ಒನ್ ವಿಚ್ ಇಸ್ ಹೆಲ್ಪಿಂಗ್ ಹಿಯರ್. ಆವಾಗ ಅಟ್ಮಾಸ್ಫಿಯರ್ ಇರಲಿಲ್ಲ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಇಸ್ ವಾಟರ್ ವೇಪರ್ಸ್. ಓಕೆ, ಹೊಗೆ, ನೀರಿನ ಹೊಗೆ, ನೀವು ವಾಟರ್ ಬಾಯ್ಲ್ ಮಾಡಿದಾಗ ಏನು ಬರುತ್ತೆ ಅದು. ದೆನ್ ಯೋ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಮೋನಿಯಾ, ಇದೆಲ್ಲ ಕೂಡ ರಿಲೀಸ್ಡ್ ಆಗುತ್ತೆ ಫ್ರಮ್ ಮಾಲ್ಟನ್ ಮಾಸ್ ಆ್ಯಂಡ್ ಕವರ್ಡ್ ದ ಸರ್ಫೇಸ್. ಇದೇನಾಯಿತು, ಅದು ಏನು ಬ್ಲಾಸ್ಟ್ ಆಗಿರೋದ್ರಿಂದ ಅದೆಲ್ಲ ಹಾಟ್ ಬಾಲ್ ಥರ ಇತ್ತು, ಅದು ಮಾಲ್ಟನ್ ಕಂಡೀಷನಲ್ಲಿತ್ತು. ಅದರಿಂದ ಇವೆಲ್ಲ ವೇಪರ್ಸ್ ಬಂತು. ಸೊ ನಿಮ್ಗೆ ಗೊತ್ತು, ಬಿಸಿ ನೀವು ಯಾವುದೇ ಒಂದು ಇದು ಮಾಡಿದ್ರೆ ಹೊಗೆ ಬರುತ್ತಲ್ವಪ್ಪ. ಸೊ ಆ ಥರ ವಾಟರ್ ವೇಪರ್ಸ್ ಬರುತ್ತೆ. ಅದ್ರ ಜೊತೆಗೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಇದೆಲ್ಲ ಕಂಬೈನ್ ಆಗಿ ಆಮೇಲೆ ಏನಾಯಿತು, ಸರ್ಫೇಸ್ ಮೇಲೆ ಮಾಸ್ ಥರ ಕವರಿಂಗ್ ಆಗಿ ದಿಸ್ ಇಸ್ ಕಾಲ್ಡ್ ಆಸ್ ಅಟ್ಮಾಸ್ಫಿಯರ್. ಆವಾಗ ಅಟ್ಮಾಸ್ಫಿಯರ್ ಫಾರ್ಮ್ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ವಿಚ್ ಇಸ್ ಎಕ್ಸ್ಪ್ಲೈನಿಂಗ್ ಯು ದ ಬಿಗ್ ಬ್ಯಾಂಗ್ ಥಿಯರಿ. ಸೊ ಇದಾಗಿರೋದು ದೆನ್ 380,000 ಇಯರ್ಸ್ಗೆ. ಇದಾದಮೇಲೆ 20 ಬಿಲಿಯನ್ ಇಯರ್ಸ್ ಆಗೋ ಅಂತ ನಾವು ಮಾತಾಡ್ತಿದ್ದೀವಿ. ಇಲ್ಲಿ ಡಾರ್ಕ್ ಏಜಸ್ ಆಯಿತು. ದೆನ್ ಸ್ಟಾರ್ಸ್ ಫಸ್ಟ್ ಟೈಮ್ ಅಪಿಯರ್ ಆಗುತ್ತೆ 300 ಮಿಲಿಯನ್ ಇಯರ್ಸ್ ಆದಮೇಲೆ. ದೆನ್ ಅರ್ಲಿ ಗ್ಯಾಲಕ್ಸೀಸ್ ಅಪಿಯರ್ ಆಗುತ್ತೆ. ಅದಾದಮೇಲೆ ಫಾರ್ಮೇಷನ್ ಆಫ್ ದ ಸೋಲಾರ್ ಸಿಸ್ಟಮ್ ಹ್ಯಾಪನ್ 9 ಬಿಲಿಯನ್ ಇಯರ್ಸ್ ಆಗೋ. ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಅರ್ತ್ ಫಾರ್ಮ್ ಆಗಿರೋದು ನಮಗೆ 4.5 ಬಿಲಿಯನ್ ಇಯರ್ಸ್ ಆಗೋ. ಓಕೆ, ದೆನ್ ವಿ ಹ್ಯಾವ್ ಆಲ್ ದೀಸ್ ಮಾಡರ್ನ್ ಗ್ಯಾಲಕ್ಸೀಸ್. ಸೊ ಇವಾಗ ನಮಗೆ ಈ ಥರ ಇರೋದು. ಅರ್ತ್ ಇಸ್ ಲೈಕ್ ದಿಸ್, ಅರ್ತ್ ಅಲಾಂಗ್ ವಿತ್ ದ ಪ್ಲಾನೆಟ್ಸ್ ಮತ್ತು ಗ್ಯಾಲಕ್ಸೀಸ್ ಎಲ್ಲ ಈ ಥರ ಇರೋದು. ಸೊ ಯು ವಿ ರೇಸ್ ಸನ್ನಿಂದ ಬರುತ್ತೆ. ಸೊ ಸನ್ನಿಂದ ಬಂದಂಥ ಯು ವಿ ರೇಸ್ ಏನು ಮಾಡುತ್ತೆ, ವಾಟರನ್ನು ಸ್ಪ್ಲಿಟ್ ಮಾಡುತ್ತೆ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ವಾಟರ್ H2Oನ H2+O2ಗೆ ಸ್ಪ್ಲಿಟ್ ಮಾಡುತ್ತೆ. ಅದಾದಮೇಲೆ ಆಕ್ಸಿಜನ್ ಕಂಬೈನ್ಸ್ ವಿತ್ ಅಮೋನಿಯಾ ಆ್ಯಂಡ್ ಮೀಥೇನ್ ಟು ಫಾರ್ಮ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಅದಾದಮೇಲೆ ಏನಾಗುತ್ತೆ, ಆಕ್ಸಿಜನ್ ಏನಾಯಿತು ಅಮೋನಿಯಾ ಜೊತೆ ಮೀಥೇನ್ ಜೊತೆ ಕಂಬೈನ್ಡ್ ಆಗುತ್ತೆ. ದೆನ್ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ದೆನ್ ಓಝೋನ್ ಲೇಯರ್ ವಾಸ್ ಫಾರ್ಮ್ಡ್. ಸೊ ಹಿಯರ್ ಓಝೋನ್ ಈಸ್ ಹ್ಯಾವಿಂಗ್ 3 ಆಕ್ಸಿಜನ್ ಮಾಲಿಕ್ಯೂಲ್ಸ್. ಓಕೆ, O3 ಅಂತ ಹೇಳ್ತೀವಿ. ಸೊ ಇದನ್ನು ಓಝೋನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಮಾಲಿಕ್ಯೂಲ್ಸ್ O+O+O ಕಂಬೈಂಡ್ ಆಗಿ ನಿಮಗೆ ಸೊ O3 ಫಾರ್ಮ್ ಆಗುತ್ತೆ. ಆದಮೇಲೆ ಆ್ಯಸ್ ಇಟ್ ಕೂಲ್ಡ್, ಓಝೋನ್ ಲೇಯರ್ ಕೂಲ್ ಆಗಿದ್ಮೇಲೆ ವಾಟರ್ ವೇಪರ್ ಫೆಲ್ ಆ್ಯಸ್ ರೇನ್ ಟು ಫಾರ್ಮ್ ಓಷನ್ಸ್. ಅದಾದಮೇಲೆ ಏನಾಯಿತು, ವಾಟರ್ ವೇಪರ್ಸ್ ಏನಿರುತ್ತೆ ಅದು ಕೆಳಗಡೆ ನೀರು ಥರ ಬೀಳುತ್ತೆ. ಓಕೆ, ರೇನ್ ಥರ ಬೀಳುತ್ತೆ. ಅದು ಬಿದ್ದಾಗ ಸೊ ಕೆಳಗಡೆ ಎಲ್ಲೆಲ್ಲಿ ಒಂಥರ ಹಳ್ಳ ಥರ ಇತ್ತಲ್ಲ ಅಲ್ಲೆಲ್ಲ ನೀರು ಬಂದು ಅಲ್ಲಿ ನಿಮಗೆ ಓಷನ್ಸು ಫಾರ್ಮ್ ಆಗುತ್ತೆ. ಓಷನ್ಸ್ ಎಲ್ಲ ವಾಟರ್ ಬಾಡೀಸ್ ಎಲ್ಲ ಫಾರ್ಮ್ ಆಯಿತು. ದೆನ್ ಲೈಫ್ ಆಯಿತು. ಆ ನೀರಲ್ಲಿ ಫಸ್ಟ್ ಟೈಮ್ ಲೈಫ್ ಅಪಿಯರ್ಡ್ ಇನ್ ವಾಟರ್. ಆವಾಗ 4 ಬಿಲಿಯನ್ ಇಯರ್ಸ್ ಆಗೋ ಫಸ್ಟ್ ಲೈಫ್ ಅಪಿಯರ್ಡ್ ನೀರಲ್ಲಿ. ಓಕೆ, ಇನ್ ವಾಟರ್ ಸಿಸ್ಟಮ್. ಸೊ ಈ ಥರ ನಮಗೆ ಸೊ ಬಿಗ್ ಬ್ಯಾಂಗ್ ಥಿಯರಿ ಟೆಲ್ಸ್ ಅಬೌಟ್ ದ ಒರಿಜಿನ್ ಆಫ್ ದ ಲೈಫ್. ಓಕೆ, ಸೊ ದೆನ್ there are different theories of origin of life. So first theory is theory of spontaneous generation ಅಂತ ಕರಿತೀವಿ, ಅಥವಾ abiogenesis theory ಅಂತ ಕರಿತೀವಿ. ಸೊ ಇಲ್ಲಿ ನೇಮೇ ಇಂಡಿಕೇಟ್ ಮಾಡ್ತಿರಂಗೆ A ಮೀನ್ಸ್ ಆಬ್ಸೆನ್ಸ್. ಓಕೆ, A ಅಂದರೆ ಆಬ್ಸೆನ್ಸ್ ಅಂತ. ಸೊ ಆಬ್ಸೆನ್ಸ್, ಬಯೋ ಮೀನ್ಸ್ ಲೈಫ್. ಓಕೆ, ಅಂದರೆ A ಬಯೋ ಮೀನ್ಸ್ ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸಿಂದ ಇಲ್ಲಿ ಜೆನೆಸಿಸ್ ಆಗೈತೆ ಅಂತ. ಓಕೆ, ಅಂದರೆ ಬರ್ತ್ ಆಗೈತೆ, ಲೈಫ್ ಫಾರ್ಮ್ಸ್ ಒರಿಜಿನೇಟ್ ಆಗೈತೆ ಅಂತ. ಇದು ಈ ಒಂದು ಥಿಯರಿ ಏನು ಹೇಳುತ್ತೆ ಅಂದರೆ, ಒಂದು ಜೀವ ಇಲ್ಲದೆ ಇರೋವಂಥ ವಸ್ತುವಿಂದ ಜೀವ ಸ್ಟಾರ್ಟ್ ಆಗೈತೆ ಅಂತ ಹೇಳುತ್ತೆ. ಓಕೆ, ಲೈಫ್ ಒರಿಜಿನೇಟೆಡ್ ಅಂತ. ಇಟ್ ಸ್ಟೇಟ್ಸ್ ದ್ಯಾಟ್ ಲೈಫ್ ಕೇಮ್ ಔಟ್ ಆಫ್ ಡಿಕೇಯಿಂಗ್ ಆ್ಯಂಡ್ ರಾಟಿಂಗ್ ಮ್ಯಾಟರ್ ಲೈಕ್ ಸ್ಟ್ರಾ, ಮಡ್ ಎಕ್ಸೆಟ್ರಾ. ಓಕೆ, ಅಂದರೆ ಕೊಳ್ತೋಗ್ತಿರುವಂಥದ್ದು, ಡೆಸ್ಟ್ರಾಯ್ ಆಗ್ತಿರುತ್ತಲ್ಲಪ್ಪ, ಡೆಸ್ಟ್ರಕ್ಟ್ ಆಗ್ತಿರುತ್ತೆ ಅಂಥ ಒಂದು ರಾಟಿಂಗ್ ಮ್ಯಾಟರ್ ಅಂತ, ಲೈಕ್ ಸ್ಟ್ರಾ. ರಾಟಿಂಗ್ ಮ್ಯಾಟರ್ ಅಂತ ಇವಾಗ
ಶುಗರ್ ಕೇನ್ ಇಂಡಸ್ಟ್ರೀಸಿಂದ ಶುಗರ್ ತೆಗ್ದಾದ್ಮೇಲೆ ನಿಮ್ಗೇನು ಒಂದು ಇದು ಸಿಗುತ್ತೆ ವೇಸ್ಟ್ ಸಬ್ಸ್ಟೆನ್ಸು, ಅದಾದಮೇಲೆ ಪ್ಯಾಡಿ ಫೀಲ್ಡ್ಸಿಂದ ರೈಸ್ ಇದಾದಮೇಲೆ ಅದ್ರದ್ದು ರೈಸ್ ಮೇಲೆ ಇರೋ ಸಿಪ್ಪೆ ಅದು ಇದು ಎಲ್ಲ ಸೇರಿ ಮತ್ತು ಮಡ್ ಸಾಯಲ್ ಎಲ್ಲ ಕೂಡ ಜಾಯಿನ್ ಆದಾಗ ಅಲ್ಲಿಂದ ಲೈಫು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಓಕೆ, ಬಟ್ ಇಟ್ ಈಸ್ ನಾಟ್ ಟ್ರೂ. ಬಟ್ ಅದನ್ನು ಲೂಯಿಸ್ ಪಾಶ್ಚರ್ ಏನು ಮಾಡ್ತಾರೆ, ಡಿಸಪ್ರೂವ್ ಮಾಡ್ತಾರೆ ಎಬಯೋಜೆನೆಸಿಸ್ ಥಿಯರಿನ. ಸೊ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದೆನ್ ಹಿ ಡೆಮಾನ್ಸ್ಟ್ರೇಟೆಡ್ ದಟ್ ಲೈಫ್ ಕಮ್ಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಆ್ಯಂಡ್ ಡಿಸಪ್ರೂವ್ ದಿಸ್ ಥಿಯರಿ. ಲೈಫ್ ಯಾವತ್ತೂ ಕೂಡ ಫಸ್ಟೇ ಜೀವಂತವಾಗಿರುವಂಥ ವಸ್ತುವಿಂದ ಮಾತ್ರ ನಮಗೆ ಜೀವನ ಬರುತ್ತೆ, ಅಂದರೆ ಲೈಫ್ ಇರುವಂಥ ಸಬ್ಸ್ಟೆನ್ಸಸ್ ಬರುತ್ತೆ. ಓಕೆ, ನಾನ್ ಲಿವಿಂಗ್ ಥಿಂಗ್ಸಿಂದ ಯಾವತ್ತೂ ಕೂಡ ಲಿವಿಂಗ್ ಥಿಂಗ್ಸ್ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದು ಹೇಳೋದಕ್ಕೆ ಅವರು ಪ್ರಾಕ್ಟಿಕಲ್ ಪ್ರೂಫ್ಸು ಕೂಡ ತೋರಿಸ್ತಾರೆ. ಪ್ರೂಫ್ಸ್ ಏನು ಅಂತ ಹೇಳಬೇಕಾದ್ರೆ, ಹಿ ಶೋಡ್ ದ್ಯಾಟ್ ಇನ್ ಪ್ರೀ ಸ್ಟೆರಿಲೈಸ್ಡ್ ಫ್ಲಾಸ್ಕ್ ಲೈಫ್ ಡಿಡ್ ನಾಟ್ ಕಮ್ ಫ್ರಮ್ ಕಿಲ್ಡ್ ಈಸ್ಟ್. ಅವ್ರೇನು ಮಾಡ್ತಾರೆ ಅಂದರೆ, ಇದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಈಸ್ಟನ್ನ ಕಿಲ್ ಮಾಡಿಬಿಡ್ತಾರೆ. ಕಿಲ್ ಅಂತ ಹೇಳಿದ್ರೆ ಇದು ನಾನ್ ಲಿವಿಂಗ್ ಐತಲ್ಲಪ್ಪ. ಸೊ ಇದನ್ನು ಒಂದು ಫ್ಲಾಸ್ಕೆಲ್ಲ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಈ ಕಿಲ್ಡ್ ಈಸ್ಟ್ ಏನು ಮಾಡಿಬಿಡುತ್ತಾರೆ, ಸ್ಟೆರಿಲೈಸ್ಡ್ ಅಂತ ಹೇಳಿದ್ರೆ ಅದನ್ನು ಏಸೆಪ್ಟಿಕ್ ಆಗಿ, ಅದರಲ್ಲಿ ಯಾವುದೂ ಕೂಡ ಮೈಕ್ರೋ ಆರ್ಗನಿಸಮ್ಸ್ ಇಲ್ದಂಗೆ ಅದನ್ನು ಫುಲ್ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಅದರಲ್ಲಿ ಕಿಲ್ಡ್ ಈಸ್ಟ್ ಹಾಕಿ ಅದನ್ನು ಇಲ್ಲಿ ಕ್ಲೋಸ್ ಮಾಡ್ತಾರೆ. ಓಪನ್ ಇರೋದಿಲ್ಲ, ಕ್ಲೋಸ್ ಮಾಡಿ ಸ್ವಲ್ಪ ದಿವಸ ಬಿಡ್ತಾರೆ. ಅದರೊಳಗಡೆ ಏನಾದರೂ ಲಿವಿಂಗ್ ಆರ್ಗನಿಸಮ್ಸ್ ಒರಿಜಿನೇಟ್ ಆಗ್ತಾಯಿತ್ತಾ ಅಂತ ನೋಡ್ತಾರೆ. ಓಕೆ, ಹೀಟ್ ಕೂಡ ಮಾಡ್ತಾರೆ. ದೆನ್ ಇನ್ ಅನದರ್ ಫ್ಲಾಸ್ಕ್ ಓಪನ್ ಟು ಏರ್ ನ್ಯೂ ಲಿವಿಂಗ್ ಆರ್ಗನಿಸಮ್ಸ್ ಅರೋಸ್. ಇನ್ನೊಂದು ಫ್ಲಾಸ್ಕಲ್ಲಿ ಏನು ಮಾಡ್ತಾರೆ, ಹೀಟ್ ಮಾಡೋದಿಲ್ಲ. ಓಕೆ, ಅಲ್ಲಿ ಈಸ್ಟ್ ಇರುತ್ತೆ, ಇಟ್ ಈಸ್ ನಾಟ್ ಕಿಲ್ಡ್, ಹಾಗೆ ಈಸ್ಟ್ ಇರುತ್ತೆ, ಬದುಕಿರೋವಂಥ ಈಸ್ಟ್. ವಾಟ್ ಈಸ್ ಈಸ್ಟ್? ಫಂಗಸ್ ಅದು. ಸೊ ಬ್ರೆಡ್ ಬೇಕ್ರಿ ಐಟಮ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಈಸ್ಟ್ ಅಂದರೆ ಫಂಗಸ್ ಅದು. ಸೊ ಅದನ್ನು ಹಾಕ್ತಾರೆ. ಆಮೇಲೆ ಈ ಫ್ಲಾಸ್ಕನ್ನ ಓಪನ್ ಬಿಟ್ಬಿಡ್ತಾರೆ. ಓಪನ್ ಬಿಟ್ಟಾಗ ಆವಾಗ ಏನಾಗುತ್ತೆ, ಇದರೊಳಗಡೆ ನಿಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒರಿಜಿನೇಟ್ ಆಗುತ್ತೆ, ಅರೈಸ್ ಆಗುತ್ತೆ. ಆರ್ ಯು ಗೆಟ್ಟಿಂಗ್? ದೆನ್ ಇಲ್ಲಿ ನಾನ್ ಲಿವಿಂಗಿಂದ ನಿಮ್ಗೆ ಲೈಫ್ ಬರಲಿಲ್ಲ, ಇಲ್ಲಿ ಲಿವಿಂಗಿಂದ ಲೈಫ್ ಬಂತು. ಸೊ ದ್ಯಾಟ್ ಇಂಡಿಕೇಟ್ಸ್ ದಟ್ ಲೈಫ್ ಕಮ್ಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಲೂಯಿಸ್ ಪಾಶ್ಚರ್ ಈ ಥಿಯರಿಗೆ ಡಿಸ್ಅಪ್ರೂವ್ ಮಾಡಿ ಬೇರೆ ಪ್ರಾಕ್ಟಿಕಲ್ ಪ್ರೂಫ್ ಕೊಡ್ತಾರೆ. ಓಕೆ, ಸೊ ಇದೇ ಥರ ಇನ್ನೊಂದು ಇಲ್ಲಿ ನಾನು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನಲ್ಲಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಓಪನ್ ಕಂಟೈನರಲ್ಲಿ ಒಂದು ಮೀಟ್ ಪೀಸ್ ಇಟ್ಟಿರ್ತಾರೆ. ಇಟ್ಟಾಗ ಏನಾಗುತ್ತೆ, ಹೌಸ್ ಫ್ಲೈಸ್ ಎಲ್ಲ ಬಂದು ಇದ್ರ ಮೇಲೆ ಏನು ಮಾಡುತ್ತೆ, ಮೊಟ್ಟೆ ಇಡುತ್ತೆ. ಆವಾಗ ಅದರಿಂದ ಲಾರ್ವಾ, ಎಗ್ಸ್ ವಿಲ್ ಹ್ಯಾಚ್ ಟು ಗಿವ್ ಲಾರ್ವಾ. ಐ ಥಿಂಕ್ ಯು ನೋ ದ ಲೈಫ್ ಸೈಕಲ್ ಆಫ್ ಇನ್ಸೆಕ್ಟ್. ಎಗ್ಸಿಂದ ಲಾರ್ವಾ ಬರುತ್ತೆ, ಲಾರ್ವಾದಿಂದ ಪ್ಯೂಪಾ, ದೆನ್ ಪ್ಯೂಪಾ ವಿಲ್ ಗಿವ್ ರೈಸ್ ಟು ಅಡಲ್ಟ್. ಓಕೆ, ಆಮೇಲೆ ಇದು ಓಪನ್ ಕಂಟೈನರಲ್ಲಿ ಏನಾಗುತ್ತೆ, ಮ್ಯಾಗಾಟ್ಸ್ ಅಂದರೆ ಲಾರ್ವಾ ಬರುತ್ತೆ. ಇನ್ನೊಂದು ಕಂಟೈನರಲ್ಲಿ ಮೀಟ್ ಇಟ್ಬಿಟ್ಟು ಅದನ್ನು ಸೀಲ್ ಮಾಡಿಬಿಡ್ತಾರೆ, ಕಾಕಲ್ಲಿ ಸೀಲ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ದೆರ್ ಈಸ್ ನೋ ಫಾರ್ಮೇಷನ್ ಆಫ್ ದ ಮ್ಯಾಗಾಟ್ಸ್ ಇನ್ ಮೀಟ್. ಯಾಕಂದರೆ ಹೊರಗಡೆಯಿಂದ ಬಂದು ಹೌಸ್ ಫ್ಲೈ ಬಂದು ಅಲ್ಲಿ ಮೊಟ್ಟೆ ಇಟ್ಟರೆ ತಾನೇ ಅಲ್ಲಿಂದ ಮ್ಯಾಗಾಟ್ಸ್ ಬರೋದು. ಇಲ್ಲಿ ಬರೋದಕ್ಕೆ ಜಾಗನೇ ಇಲ್ಲ, ಸೀಲ್ ಮಾಡಿದ್ದಾರೆ, ಯಾವ ಥರ ಬರುತ್ತೆ, ಬರೋದಿಲ್ಲ. ಓಕೆ, ಸೊ ದೆನ್ ಥರ್ಡಲ್ಲಿ ಏನು ಮಾಡ್ತಾರೆ, ಗ್ವೇಸ್ ಕವರ್ಡ್ ಕಂಟೈನರ್, ಸ್ವಲ್ಪ ಜಾಲಿ ಇರುವಂಥ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೆಟ್ಟೆಡ್ ಗ್ವೇಸ್ ಹಾಕಿ ಅದ್ರ ಒಳಗಡೆ ಇಲ್ಲಿ ಇದು ಮೀಟ್ ಇಟ್ಟಿರ್ತಾರೆ. ಅಲ್ಲೂ ಕೂಡ ಬಂದು ಆ ಸ್ಮೆಲ್ಲಿಗೆ ಏನಾಗುತ್ತೆ, ನೊಣ ಬಂದು ಅದ್ರ ಮೇಲೆ ಕೂತ್ಕೊಂಡು ಮೊಟ್ಟೆ ಇಡುತ್ತೆ. ಓಕೆನಾ, ಇಲ್ಲಿ ಮೇಲ್ಗಡೆ ಇಟ್ಟಿರುವಂಥ ಮೊಟ್ಟೆಯಲ್ಲೇ ಅದು ಲಾರ್ವಾ ಹ್ಯಾಚ್ ಆಗುತ್ತೆ. ನೋ ಫಾರ್ಮೇಷನ್ ಆಫ್ ಮ್ಯಾಗೋಟ್ಸ್ ಇನ್ ಮೀಟ್, ಬಟ್ ಇಟ್ ಈಸ್ ಆನ್ ದ ಗ್ವೇಸ್, ಆನ್ ದಟ್ ನೆಟೆಡ್ ಪೇಪರ್, ಓಕೆ, ಆರ್ ಕ್ಲಾತ್. ಸೊ ಇದು ಇಂಡಿಕೇಟ್ ಮಾಡುತ್ತೆ ಏನಂತ ಹೇಳಿದ್ರೆ, ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮಿಂದನೇ ಇನ್ನೊಂದು ಲೈಫ್ ಒರಿಜಿನೇಟ್ ಆಗಿರೋದು. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ದಿಸ್ ಪರ್ಟಿಕ್ಯುಲರ್ ಥಿಯರಿ. ಸೊ ನೆಕ್ಸ್ಟ್ ಕಮ್ಸ್ ದ ಥಿಯರಿ ಆಫ್ ಬಯೋಜೆನೆಸಿಸ್ ಅಂತ ಹೇಳಿದ್ರೆ, ಸೊ ಲೈಫ್ ಒರಿಜಿನೇಟ್ಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಬಯೋ ಮೀನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್, ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಜೆನೆಸಿಸ್ ಆಗಿರುವಂಥದ್ದು, ಬರ್ತ್ ಆಗಿರುವಂಥದ್ದು, ಒರಿಜಿನ್ ಆಗಿರುವಂಥದ್ದು ಅಂತ. ಸೊ ದಿಸ್ ಪರ್ಟಿಕ್ಯುಲರ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ 3 persons, ಫ್ರಾನ್ಸಿಸ್ಕೋ ರೆಡಿ, ಸ್ಪೆಲ್ಲಾನ್ಜಾನಿ ಆ್ಯಂಡ್ ಲೂಯಿಸ್ ಪಾಶ್ಚರ್. ಓಕೆ, ಲೂಯಿಸ್ ಪಾಶ್ಚರ್ ಈಸ್ ಫೇಮಸ್. ದೆನ್ ಇವರು ಈ ಒಂದು ಇದನ್ನು ಮಾಡ್ತಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಹಿ ಈಸ್ ಟೇಕಿಂಗ್ ದ ಇದನ್ನು ತೊಗೊಂಡು, ಫ್ಲಾಸ್ಕನ್ನು ತೊಗೊಂಡು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದನ್ನು ನೀವು ನೋಡ್ಬೋದು. ಓಕೆ, ದೆನ್ ಸೊ ದ ಥರ್ಡ್ ಥಿಯರಿ ಈಸ್ ಕಾಸ್ಮೋಝೋಯಿಕ್ ಥಿಯರಿ. This is also called as theory of panspermia. Okay, ಈ ಥಿಯರಿ ಏನು ಹೇಳುತ್ತೆ ಅಂದರೆ, the units of life called spores were there. This were transferred to different planets including Earth. ಈ ಥಿಯರಿ ಪ್ರಕಾರ ಏನಂತ ಹೇಳಿದರೆ,
ಯೂನಿಟ್ಸ್ ಆಫ್ ಲೈಫ್ ಸ್ಪೋರ್ಸ್ ಅಂತ ಇತ್ತು. ಯೂನಿಟ್ ಆಫ್ ಲೈಫನ್ನ ಕೊಡೋ, ಜೀವ ಕೊಡೋವಂಥ ಕೆಲವೊಂದು ಸ್ಮಾಲ್ ಸಬ್ಸ್ಟೆನ್ಸಸ್ ಇತ್ತು, ಯೂನಿಟ್ಸ್ ಇತ್ತು. ಅದನ್ನು ನಾವು ಸ್ಪೋರ್ಸ್ ಅಂತ ಕರಿತೀವಿ. ಆ ಸ್ಪೋರ್ಸು ಎಲ್ಲ ಪ್ಲಾನೆಟ್ಸ್ಗೆ ಹೋಗಿ ಬಿದ್ದಾಗ ಅಲ್ಲಿ ಲೈಫ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಓಕೆ, ಬಟ್ ದಿಸ್ ಇಸ್ ನಾಟ್ ಮಚ್ ಪ್ರೂವ್ಡ್. ದೆನ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಸೊ ದಿಸ್ ಈಸ್ ದ ಥಿಯರಿ ವಿಚ್ ಇಸ್ ಆಲ್ಮೋಸ್ಟ್ ರಿಲೇಟೆಡ್ ಟು ಆಲ್ ದ ರಿಲಿಜಿಯಸ್ ಬಿಲೀವ್ಸಲ್ಲಿ ಇದನ್ನು ಬಿಲೀವ್ ಮಾಡ್ತಾರೆ. ಇಟ್ ಸ್ಟೇಟ್ಸ್ ದ್ಯಾಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ವಾಸ್ ಕ್ರಿಯೇಟೆಡ್ ಬೈ ಸಮ್ ಸೂಪರ್ ನ್ಯಾಚುರಲ್ ಪವರ್. ಸೊ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿಥಿಂಗ್ ಅಂತ ಇದು ಒಂದು ಥಿಯರಿ ಹೇಳುತ್ತೆ. ಸೊ ಬೈಬಲಲ್ಲಿ, ಕುರಾನಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ಥರ ಇರೋದು. ಓಕೆ, ಸೊ ದೆರ್ ಇಸ್ ಹೆವನ್ ಆ್ಯಂಡ್ ಅರ್ತ್. ಹೆವನ್ ಐತೆ, ಹೆಲ್ ಐತೆ. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಗುಡ್ ಥಿಂಗ್, ಬ್ಯಾಡ್ ಥಿಂಗ್, ದೆನ್ ಲಿವಿಂಗ್, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಎಲ್ಲ ಹೇಳ್ತಾರೆ. ಆ ಸೂಪರ್ ನ್ಯಾಚುರಲ್ ಪವರ್ನ ನಾವು ಗಾಡ್ ಅಂತ ಕರಿತೀವಿ. ಓಕೆ, ದೆನ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಆರ್ ಒಪಾರಿನ್ ಹೈಪಾಥಸಿಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಿ. ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ 2 ಪರ್ಸನ್, ಒಪಾರಿನ್ ಆ್ಯಂಡ್ ಹಾರ್ಡೆನ್. ಇದೇನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ದಿಟ್ ಸ್ಟೇಟ್ಸ್ ದ್ಯಾಟ್ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ವಾಸ್ ಒರಿಜಿನೇಟೆಡ್ ಫ್ರಮ್ ನಾನ್ ಲಿವಿಂಗ್ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇದು ನಾನ್ ಲಿವಿಂಗ್, ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಲೈಫ್ ಸ್ಟಾರ್ಟ್ ಆಯಿತು. ಕೆಮಿಕಲ್ಸಿಂದ ಸ್ಟಾರ್ಟ್ ಆಯಿತು. ಎಂಥ ಕೆಮಿಕಲ್ಸು? ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸಿಂದ. ಯಾವ ಕೆಮಿಕಲ್ಸು? ಮೀಥೇನ್, ಅಮೋನಿಯಾ, ವಾಟರ್, ಶುಗರ್, ಪ್ರೋಟೀನ್, ನ್ಯೂಕ್ಲಿಕ್ ಆ್ಯಸಿಡ್ ಎಕ್ಸೆಟ್ರಾ. ಇದೆಲ್ಲ ಸೇರಿದಾಗ ನಮಗೆ ಏನಾಯಿತು? ಲೈಫ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಓಕೆ, ದಿಸ್ ಟೆಲ್ಸ್ ದ್ಯಾಟ್ ಬಯೋಜೆನೆಸಿಸ್ ಇಸ್ ಫಸ್ಟ್ ಬಟ್ ಬಯೋಜೆನೆಸಿಸ್ ಎವರ್ ಸಿನ್ಸ್ ಅಂತ ಈ ಒಂದು ಥಿಯರಿ ಹೇಳುತ್ತೆ. ಫಸ್ಟು ನಿಮಗೆ ನಾನ್ ಲಿವಿಂಗ್ ಥಿಂಗ್ಸಿಂದ ಲೈಫ್ ಬರುತ್ತೆ. ಒಂದು ಸರಿ ಬಂದಾದ ಮೇಲೆ ಮುಗೀತು. ಒಂದು ಸರಿ ಲಿವಿಂಗ್ ಫಾರ್ಮ್ ಒರಿಜಿನೇಟ್ ಆದಮೇಲೆ ಆ ಲಿವಿಂಗ್ ಫಾರ್ಮಿಂದನೇ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ತನಕ ಪ್ರಪಂಚದಲ್ಲಿ ಇರೋವಂಥ ಎಲ್ಲ ಅರ್ಥ ಮೇಲೆ ಇರೋವಂಥ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೂಡ ಆ ಫಸ್ಟ್ ಡೆವಲಪ್ ಆಯ್ತಲ್ಲ ಲಿವಿಂಗ್ ಫಾರ್ಮು, ಅದರಿಂದ ಡೆವಲಪ್ ಆಗೈತೆ ಅಂತ ಈ ಒಂದು ಲೈನ್ ರೆಡ್ ಕಲರಲ್ಲಿ ನಾನು ತೋರಿಸಿದ್ದೀನಲ್ಲ, ದಟ್ ಲೈನ್ ಇಂಡಿಕೇಟ್ಸ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಓಕೆ, ಸೊ ದಿಸ್ ಥಿಯರಿ ಈಸ್ ಮಚ್ ಆಕ್ಸೆಪ್ಟೆಡ್ ಥಿಯರಿ. ಇದು ಆ್ಯಕ್ಚುಲಿ ಕರೆಕ್ಟಾಗಿ ಆಗಿರೋವಂಥ ಒಂದು ಇದನ್ನು ತೋರಿಸುತ್ತೆ, ಪ್ರೂಫು ಕೂಡ ಐತೆ. ಈ ಥಿಯರಿನ ತುಂಬ ಜಾಸ್ತಿ ಆಕ್ಸೆಪ್ಟ್ ಮಾಡ್ತಾರೆ ಕಂಪೇರ್ ಟು ಅದರ್ ಥಿಯರೀಸ್. ಓಕೆ, ಹಿಯರ್ ಯು ಕ್ಯಾನ್ ಸಿ ಕೆಮಿಕಲ್ ಎವಲ್ಯೂಷನ್ ಥಿಯರಿ ಮತ್ತು ಒಪಾರಿನ್ ಹೈಪೋಥಸಿಸ್ ಯಾವ ಥರ ಆಗಿರುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಮೊನೋಮರ್ಸ್ ಇತ್ತು, ಮೊನೋಮರ್ಸಿಂದ ಪಾಲಿಮರ್ಸ್ ಆಯಿತು. ಹಂಗಂದರೆ ನಿಮ್ಗೆ ಗೊತ್ತು, ಪ್ರೋಟೀನ್ ಇಸ್ ಅ ಪಾಲಿಮರ್, ದಿಸ್ ಇಸ್ ಫಾರ್ಮ್ಡ್ ಬೈ ಅಮೈನೋ ಆಸಿಡ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ದ ಪಾಲಿಮರ್ಸ್, ದೀಸ್ ಆರ್ ಫಾರ್ಮ್ ಬೈ ಸ್ಯಾಕರೈಟ್ಸ್, ಮೊನೋಸ್ಯಾಕರೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಆಮೇಲೆ ಪ್ರಿಮಿಟಿವ್ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಕ್ಲೇ, ಮಡ್ ಎಲ್ಲ ಇರೋವಂಥದ್ದು. ಕ್ಲೇಸ್ ಅಡ್ಸಾರ್ಬ್ ಮೊನೋಮರ್ಸ್ ಆ್ಯಂಡ್ ಕ್ಯಾಟಲೈಸ್ ಪಾಲಿಮರೈಸೇಷನ್. ಈ ನೀರಲ್ಲಿ ನಿಮಗೆ ಆಗ್ತಿರುವಂಥದ್ದು ಪಾಲಿಮರೈಸೇಷನ್ ಆಗುತ್ತೆ. ಓಕೆ, ಡೀಪ್ ಓಷನಲ್ಲೂ ಕೂಡ ಪಾಲಿಮರೈಸೇಷನ್ ಆಗುತ್ತೆ. ಇಲ್ಲಿ ಏನಾಗ್ತಿರುತ್ತೆ? ಸೊ ಫೋಟೋ ಕೆಮಿಸ್ಟ್ರಿ ಪ್ರೊಡ್ಯೂಸ್ ಮೊನೋಮರ್ಸ್. ಸೊ ಸನ್ಲೈಟು ಯು ವಿ ರೇಸ್ ಫಾಲ್ ಆಗ್ತಿರೋದ್ರಿಂದ ಮೊನೋಮರ್ಸು ಕಂಬೈಂಡ್ ಆಗಿ H2+O2 ಜಾಯ್ನ್ ಆಗಿ ವಾಟರ್ ಫಾರ್ಮ್ ಆಗೋದು, ಈ ಥರ ನಿಮ್ಗೆ ಆಗುತ್ತೆ. ಮತ್ತು ಲೈಟ್ನಿಂಗ್, ಥಂಡರ್, ಲೈಟ್ನಿಂಗ್, ಸ್ಟಾರ್ಮ್, ರೇನ್ ಎಲ್ಲ ಕೂಡ ಸೇರಿದಾಗ ನಮ್ಗೆ ಏನಾಯಿತು? ಅಲ್ಲಿ ವೆಟ್ಟಿಂಗ್ ಆಗೋದು, ಡ್ರೈ ಆಗೋದು, ಟೈಡಲ್ ಫ್ಲಾಟ್ಸಲ್ಲಿ ಆಗುತ್ತೆ. ಆ್ಯಂಡ್ ದಿಸ್ ಎನ್ಹ್ಯಾನ್ಸಸ್ ಪಾಲಿಮರೈಸೇಷನ್ ಮತ್ತು ಲೈಫ್ ಒರಿಜಿನೇಟ್ ಆಗುತ್ತೆ ಈ ಒಂದು ಇದರಲ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಪಾಲಿಮರೈಸೇಷನ್ ಆಯಿತು. ಸೊ ದೆನ್ ದೆರ್ ಈಸ್ ಅ ಪ್ರೂಫ್ ಫಾರ್ ದಿಸ್ ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಸೊ ಯಾವ ಥರ ಎವಲ್ಯೂಷನ್ ಆಗಿರ್ಬೋದು ಅನ್ನೋದು, ಸೊ ನಾವು ಆ ಕಾಲದಲ್ಲಿ ಹೋಗ್ಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ ಇದು ಮಾಡೋದಕ್ಕಾಗೋದಿಲ್ಲ. ಸೊ ಲ್ಯಾಬಲ್ಲಿ ಆರ್ಟಿಫಿಷಿಯಲಿ ಸೇಮ್ ಆ ಎನ್ವಿರಾನ್ಮೆಂಟಲ್ಲಿ ಏನೇನು ಕಂಡೀಷನ್ಸ್ ಇತ್ತು, ಟೆಂಪ್ರೇಚರ್ ಯಾವ ಥರ ಇತ್ತು, ಮಾಯ್ಶ್ಚರ್ ಯಾವ ಥರ ಇತ್ತು, ಮಾಯ್ಶ್ಚರ್ ಕಂಟೆಂಟ್ ಯಾವ ಥರ ಇತ್ತು, ಲೈಟ್ ಕಂಟೆಂಟ್ ಯಾವ ಥರ ಇತ್ತು ಅನ್ನೋದ್ರ ಥರ ಸೇಮ್ ಅದೇ ಥರ ಇಲ್ಲಿ ಲ್ಯಾಬಲ್ಲಿ ಮಿಮಿಕ್ ಮಾಡ್ತಾರೆ. ಮಿಮಿಕ್ ಮಾಡಿ ಸೊ ಲೈಫ್ ಇದು ಪಾಲಿಮರ್ ಫಾರ್ಮೇಷನ್ ಆಗತ್ತಾ ಮತ್ತು ಫಸ್ಟ್ ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಮಿಮಿಕ್ ಮಾಡಿ ಇಲ್ಲಿ ಪ್ರೂವ್ ಮಾಡ್ತಾರೆ, ಪ್ರಾಕ್ಟಿಕಲಿ ಲ್ಯಾಬಲ್ಲಿ ಪ್ರೂಫ್ ಮಾಡ್ತಾರೆ. ಸೊ ದಿಸ್ ಪ್ರೂಫ್ ವಾಸ್ ಗಿವನ್ ಬೈ 2 ಪರ್ಸನ್ಸ್, ಹೆರಾಲ್ಡ್ ಯೂರೇ ಆ್ಯಂಡ್ ಸ್ಟ್ಯಾನ್ಲೆ ಮಿಲ್ಲರ್. ಇವರಿಬ್ಬರು ಈ ಒಂದು ಇದನ್ನು ಕೊಡ್ತಾರೆ. ದ ಎಕ್ಸ್ಪೆರಿಮೆಂಟಲಿ ಪ್ರೂವ್ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಥಿಯರಿನ ಇವರು ಪ್ರೂವ್ ಮಾಡ್ತಾರೆ. ಯಾವ ಥರ ಅಂತ ಹೇಳಿದರೆ, ನಾನು ಇಲ್ಲಿ ಡಯಾಗ್ರಾಮ್ ಏನು ತೋರಿಸಿದ್ದೀನಲ್ಲಪ್ಪ, ಸೊ ಸೇಮ್ ಇದೇ ಥರ ಸನ್ಲೈಟ್ ಇರಬೇಕು, ಹೀಟ್ ಇರಬೇಕು, ಲೈಟ್ನಿಂಗ್, ಓಕೆ, ಸೊ ಗುಡುಗು ಮಿಂಚು ಅದು ಕೂಡ ಇರಬೇಕು, ಮತ್ತು ರೇನ್ ಇರಬೇಕು, ವಾಟರ್ ಕೂಡ ಇರಬೇಕು, ವಾಟರ್ ವೇಪರ್ಸು ಕೂಡ ಇರಬೇಕು, ಮೊನೋಮರ್ಸ್ ಇರಬೇಕು. ಮೊನೋಮರ್ಸ್ ಇಷ್ಟೆಲ್ಲ ಅವೈಲಬಿಲಿಟಿ ಇದ್ದಾಗ ನಿಮಗೆ ಫೈನಲ್ ಆಗಿ ಪಾಲಿಮರ್ಸ್ ಫಾರ್ಮ್ ಆಗಬೇಕು. ಈ ಎಲ್ಲನೂ ಕೂಡ ಇಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟಲ್ಲಿ ಮಾಡಿ ತೋರಿಸ್ತಿದ್ದಾರೆ.
ಸೊ ವಾಟ್ ದಿಲ್ ಡೂ ಇಸ್ ದೇ ಹ್ಯಾವ್ ಕ್ರಿಯೇಟೆಡ್ ಅ ಕಂಡೀಷನ್ ಮಾಡಿರೋದಿದು, ಕ್ರಿಯೇಟೆಡ್ ಅ ಕಂಡೀಷನ್ ಲೈಕ್ ದಟ್ ಆಫ್ ಪ್ರಿಮಿಟಿವ್ ಅರ್ತ್ ಯಾವ ಥರ ಇತ್ತು ಮುಂಚೆ ಎವಲ್ಯೂಷನ್ ಆಗುವಾಗ ಅನ್ನೋ ಥರ ಇಲ್ಲಿ ಮಿಮಿಕ್ ಮಾಡ್ತಾರೆ. ಸೊ ವಾಟ್ ದೇ ಡೆಡ್ ಇಸ್ ದಟ್ ಈಸ್ ಹೈ ಟೆಂಪ್ರೇಚರ್ ಇರಬೇಕು. ಆವಾಗ ಯಾವ ಥರ ಇತ್ತು, ಹೈ ಟೆಂಪ್ರೇಚರ್ ಇತ್ತು, ವಾಲ್ಕೆನಿಕ್ ಸ್ಟಾಮ್ಸ್ ಇತ್ತು, ಹೀಟನ್ನ ಇದು ಮಾಡೋದಕ್ಕೋಸ್ಕರ. ದೆನ್ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ತುಂಬ ರೆಡ್ಯೂಸ್ಡ್ ಕಂಡೀಷನಲ್ಲಿತ್ತು. ಮೀಥೇನ್ ವಾಸ್ ದೇರ್, ಅಮೋನಿಯಾ ವಾಸ್ ದೇರ್, ವಾಟರ್ ವಾಸ್ ದೇರ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸಸ್ ವಾಸ್ ದೇರ್. ಇಷ್ಟೆಲ್ಲ ಇತ್ತು. ವಾಟ್ ದೇ ಮೇಡ್ ಇಸ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಮಾಡ್ತಾರೆ ಇನ್ ಅ ಕ್ಲೋಸ್ ಫ್ಲಾಸ್ಕ್ ಕಂಟೈನಿಂಗ್ ಮೀಥೇನ್, ಅಮೋನಿಯಾ, ವಾಟರ್ ಆ್ಯಂಡ್ ಹೈಡ್ರೋಜನ್ ವೇಪರ್ ಅಟ್ 800 ಡಿಗ್ರಿ ಸೆಲ್ಸಿಯಸ್. ಒಂದು ಕ್ಲೋಸ್ಡ್ ಫ್ಲಾಸ್ಕಲ್ಲಿ ಇಷ್ಟೆಲ್ಲ ಇಟ್ಬಿಟ್ಟು ಅದನ್ನು ಹೀಟ್ ಮಾಡ್ತಾರೆ ಅಟ್ 800 ಡಿಗ್ರಿ ಸೆಂಟಿಗ್ರೇಡ್. ಅದಕ್ಕೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಸೊ ಇದು ಯಾತಕ್ಕೆ ಇದು ಮಾಡುತ್ತೆ, ಸನ್ಲೈಟು ಮತ್ತು ಹೀಟು ಅದ್ರ ಜೊತೆಗೆ ಥಂಡರ್ ಸ್ಟಾಮ್ಸು ಅದೆಲ್ಲ ಲೈಟ್ನಿಂಗ್ ಆಗ್ತಿರೋದನ್ನು ಮಿಮಿಕ್ ಮಾಡುತ್ತೆ. ಸೆಕೆಂಡ್, ಆ್ಯಸ್ ಎ ರಿಸಲ್ಟ್ ವಾಟ್ ಹ್ಯಾಪನ್ಸ್, ಇದೆಲ್ಲ ಇರೋದ್ರಿಂದ ಏನಾಯಿತು, ಅಮೈನೋ ಆ್ಯಸಿಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಅಮೈನೋ ಆ್ಯಸಿಡ್ಸ್, ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್. ನಿಮ್ಗೆ ಗೊತ್ತು, ದೆರ್ ಆರ್ 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್. ಇನ್ ಸಿಮಿಲರ್ ಎಕ್ಸ್ಪೆರಿಮೆಂಟ್ ಇದೇ ಥರ ಇನ್ನೂ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಏನು ತೋರಿಸಿದ್ದಾರೆ ಅಂದರೆ, ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗಿರೋದು, ನೈಟ್ರೋಜನಸ್ ಬೇಸಸ್ ಅಂದರೆ ಎಡಿನೈನ್, ಗೋವಾನಿನ್, ಸೈಟೋಸಿನ್, ಥೈಮಿನ್ ಆ್ಯಂಡ್ ಯುರಾಸಿಲ್ ಅಂತ ಅದು ಫಾರ್ಮ್ ಆಗಿರೋದು, ಪಿಗ್ಮೆಂಟ್ಸು, ಫ್ಯಾಟ್ಸು ಎಲ್ಲ ಫಾರ್ಮ್ ಆಗಿರೋದನ್ನು ತೋರಿಸ್ತಾರೆ. ಓಕೆ, ಫಸ್ಟ್ ನಾನ್ ಸೆಲ್ಯುಲಾರ್ ಫಾರ್ಮ್ ಆಫ್ ಲೈಫ್ ಒರಿಜಿನೇಟೆಡ್ 3 ಬಿಲಿಯನ್ ಇಯರ್ಸ್ ಅಗೋ. ಓಕೆನಾ, ಫಸ್ಟ್ ಲೈಫ್ ಫಾರ್ಮ್, ಸೆಲ್ ಇಲ್ಲದೆ ಇರೋ ಲೈಫ್ ಫಾರ್ಮ್ ಒರಿಜಿನೇಟ್ ಆಗುತ್ತೆ, ಅದು 3 ಬಿಲಿಯನ್ ಇಯರ್ಸ್ ಅಗೋ ಒರಿಜಿನೇಟ್ ಆಯಿತು ಅಂತ ಹೇಳ್ತಾರೆ. ಸೊ ದೇರ್ ವೇರ್ RNA, ಪ್ರೋಟೀನ್ಸ್, ಪಾಲಿಸ್ಯಾಕರೈಡ್ಸ್ ಆ್ಯಂಡ್ ಎಕ್ಸೆಟ್ರಾ. ನಾನ್ ಸೆಲ್ಯುಲಾರ್ ಲೈಫ್ ಫಾರ್ಮ್ ಯಾವುದು, RNA, ಪ್ರೋಟೀನ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. ಫಸ್ಟ್ RNA ಫಾರ್ಮ್ ಆಗಿರೋದು, DNA ಎಲ್ಲ, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪಾಲಿಸ್ಯಾಕರೈಡ್ಸು, ಅದ್ರ ಜೊತೆ ಪ್ರೋಟೀನ್ಸ್ ಫಾರ್ಮ್ ಆಗಿರೋದು. ಇದು ಯಾವಾಗ ಫಾರ್ಮ್ ಆಯಿತು, 3 ಬಿಲಿಯನ್ ಇಯರ್ಸ್ ಆಗೋ ಫಾರ್ಮ್ ಆಯಿತು. ಓಕೆ, ದೆನ್ ಸೊ ದಿಸ್ ಇಸ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್. ಈ ಎಕ್ಸ್ಪೆರಿಮೆಂಟ್ ಸೆಟಪ್ಪು ಈ ಥರ ಇರೋದು ನೀವು ನೋಡ್ಬೋದು. ಇಲ್ಲಿ ಎಲೆಕ್ಟ್ರೋಡ್ಸ್ ಐತೆ, ಇಲ್ಲಿ ಸ್ಪಾರ್ಕ್ ಡಿಸ್ಚಾರ್ಜ್ ಆಗುತ್ತೆ, ಇದರೊಳಗಡೆ ಎಲ್ಲ ಗ್ಯಾಸಸ್ ಇರುತ್ತೆ. ಓಕೆ, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಬಾಯ್ಲಿಂಗ್ ವಾಟರ್, ಅದರಿಂದ ಸ್ಟೀಮ್ ಹೋಗುತ್ತೆ. ಇಲ್ಲಿ ವ್ಯಾಕ್ಯೂಮ್ ಪಂಪ್ ಇರೋದು. ದಿಸ್ ಲಿಕ್ವಿಡ್ ವಾಟರ್ ಇನ್ ಟ್ರ್ಯಾಪ್, ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇದರಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸು ವಾಟರ್ ಎಲ್ಲ ಐತೆ. ಇಲ್ಲಿ ಡ್ರಾಪ್ಲೆಟ್ಸ್, ವಾಟರ್ ಡ್ರಾಪ್ಲೆಟ್ಸ್ ಬೀಳ್ತಿರೋದು, ವಾಟರ್ ಒಳಗಡೆ ಹೋಗೋದು, ಹೊರಗಡೆ ಬರೋದು, ಇದು ಕಂಡೆನ್ಸರ್ ಅಂತ. ಸೊ ಇಲ್ಲಿ ಹೀಟ್, ಲೈಟ್ ಎಲ್ಲನೂ ಕೂಡ ಪಾಸ್ ಆಗ್ತಿರೋವಾಗ ಇಲ್ಲಿ ಏನಾಗುತ್ತೆ, ಸೊ ನಮಗೆ ಫೈನಲಿ ಇಲ್ಲಿ ಕಾಂಪೌಂಡ್ಸ್, ಈ ಒಂದು ಏರಿಯಾದಲ್ಲಿ ಅಮೈನೋ ಆ್ಯಸಿಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಲಿಕ್ವಿಡ್ ವಾಟರ್ ಇನ್ ಟ್ರ್ಯಾಪ್. ಇಲ್ಲಿ ಈ ಒಂದು ಲಿಕ್ವಿಡಲ್ಲಿ ನಿಮಗೆ ಪಾಲಿಸ್ಯಾಕರೈಡ್ಸು, ಅಮೈನೋ ಆ್ಯಸಿಡ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸೆಟಪ್ ಆಫ್ ಸ್ಟೈನ್ಲೆ ಆ್ಯಂಡ್ ಮಿಲ್ಲರ್. ನಿಮ್ಗೆ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ತಾರೆ ಸ್ಟೈನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅವ್ರು ಇವರೇ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ. ಓಕೆ, ಸೊ ನಾನು ಇನ್ನೊಂದು ಸರಿ ಏನೆಲ್ಲ ಸ್ಟಡಿ ಮಾಡಿದ್ದೀರಾ ಅಂತ ನಾನು ನಿಮಗೆ ಅಲ್ಲಿ ರೀಕ್ಯಾಪ್ ಇಟ್ ಒನ್ಸ್ ಅಗೇನ್. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಒರಿಜಿನ್ ಆಫ್ ಲೈಫ್. ಇದರಲ್ಲಿ ಎವಲ್ಯೂಷನ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ಆರ್ಡರ್ಲಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ದೆನ್ evolution is the change in the characteristic of a species over several generations and release on the process of natural selection. So evolutionary biology anta helidre, this is the branch of biology which deals with the study of evolutionary history of life forms on earth. Okay na. Then origin of life. So illi cluster of galaxies, this comprises the universe. ಯೂನಿವರ್ಸ್ ಆಗೈತೆ, ಆಮೇಲೆ ಗ್ಯಾಲಕ್ಸಿ ಆಯಿತು, ಆಮೇಲೆ ಬಿಗ್ ಬ್ಯಾಂಗ್ ಥಿಯರಿ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅಕಾರ್ಡಿಂಗ್ ಟು ದ ಬಿಗ್ ಬ್ಯಾಂಗ್ ಥಿಯರಿ, ಯೂನಿವರ್ಸ್ ವಾಸ್ ಫಾರ್ಮ್ 20 ಬಿಲಿಯನ್ ಇಯರ್ಸ್ ಅಗೋ, ಅರ್ತ್ ವಾಸ್ ಫಾರ್ಮ್ 4.5 ಬಿಲಿಯನ್ ಇಯರ್ಸ್ ಅಗೋ. ಓಕೆ, ದಿಸ್ ಡಯಾಗ್ರಾಮ್ ಇಂಡಿಕೇಟ್ಸ್ ಯು ದ ಯೂನಿವರ್ಸ್ ಫಾರ್ಮೇಷನ್ ಯಾವ ಥರ ಆಯಿತು ಅಂತ ಹೇಳುತ್ತೆ. ಓಕೆ, ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಲೈಫ್ ಫಸ್ಟ್ ಅಪಿಯರ್ ಆಗಿದ್ದು 4 ಬಿಲಿಯನ್ ಇಯರ್ಸ್ ಅಗೋ ಅಂತ ಹೇಳ್ತಾರೆ. ದೆನ್ there are the different theories of origin of life. To tell you about the theory of abiogenesis, this is also called as spontaneous generation. So this theory, ಇದರಲ್ಲಿ ನಾನ್ ಲಿವಿಂಗ್ ಥಿಂಗ್ಸಿಂದ ಲಿವಿಂಗ್ ಥಿಂಗ್ಸ್ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಡಿಸ್ಅಪ್ರೂವ್ ಮಾಡಿದ್ದು ಲೂಯಿಸ್ ಪಾಶ್ಚರ್. ಹಿ ಡಿಡ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್. ಅವ್ರು ಏನು ತೋರಿಸ್ತಾರೆ ಅಂದರೆ, ಲಿವಿಂಗ್ ಥಿಂಗ್ಸಿಂದನೇ ಲಿವಿಂಗ್ ಥಿಂಗ್ಸ್ ಬಂದಿರೋದು ಅಂತ, ಅಂದರೆ ಲೈಫ್ ಕಮ್ಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಹೇಳ್ತಾರೆ. ಓಕೆ, ದೆರ್ ಆರ್ 2 ಡಿಫ್ರೆಂಟ್ ದಿಸ್ ಒನ್. ಸೊ ಸೆಟಪ್ ಒಂದರಲ್ಲಿ ಕಿಲ್ಡ್ ಈಸ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡಿರ್ತಾರೆ ಕಂಟೈನರು. ಯಾವ ಥರ ಕಿಲ್ ಮಾಡ್ತಾರೆ ಈಸ್ಟನ್ನ ಅಂದರೆ, ಬಾಯ್ಲ್ ಮಾಡಿ ಹೀಟ್ ಮಾಡಿದ್ರೆ ಸೆಲ್ಸು ಕಿಲ್ ಆಗುತ್ತೆ.
ಅದರಲ್ಲಿ ನೋಡ್ತಾರೆ ಯಾವುದೂ ಕೂಡ ಲೈಫ್ ಒರಿಜಿನೇಟ್ ಆಗಿರೋದಿಲ್ಲ. ಇದರಲ್ಲಿ ಏನು ಮಾಡ್ತಾರೆ, ಮೈಕ್ರೋಬ್ಸ್ ಗ್ರೋ ಆಗಿರೋದು ಇಲ್ಲಿ ತೋರಿಸುತ್ತೆ. ಇನ್ನೊಂದರಲ್ಲಿ ಮೀಟ್ ಕಂಟೈನರಲ್ಲಿ ಮೀಟ್ ಇಟ್ಟು ಅದನ್ನು ಓಪನ್ ಬಿಟ್ಟಾಗ ಅಲ್ಲಿ ಹೌಸ್ ಫ್ಲೈಸ್ ಬಂದು ಮ್ಯಾಗೋಟ್ಸ್ ಎಕ್ಸ್ಲೇ ಮಾಡಿದರೆ ಅಲ್ಲಿಂದ ಅದನ್ನು ಮ್ಯಾಗೋಟ್ಸ್ ಅಂತ ಹೇಳಿದರೆ ಲಾರ್ವಾ ಬರುತ್ತೆ. ಅದು ಮತ್ತು ಕ್ಲೋಸ್ ಮಾಡಿರೋದ್ರಲ್ಲಿ ಬರೋದಿಲ್ಲ. ಇನ್ನೊಂದರಲ್ಲಿ ಮೆಶ್ಡ್ ಕ್ಲಾತಿಂದ ಕವರ್ ಮಾಡಿರ್ತಾರೆ. ಆ ಸ್ಮೆಲ್ಲಿಗೋಸ್ಕರ ಅಟ್ರಾಕ್ಟ್ ಆಗಿ ಅಲ್ಲಿ ಹೌಸ್ ಫ್ಲೈಸ್ ಬಂದು ಎಗ್ಸ್ ಇಡುತ್ತೆ. ಅಲ್ಲೂ ಕೂಡ ನಿಮಗೆ ಫಾರ್ಮೇಷನ್ ಆಫ್ ಮ್ಯಾಗೋಟ್ಸ್ ಆಗುತ್ತೆ, ಆದರೆ ಮೀಟಲ್ಲಿ ಆಗೋದಿಲ್ಲ. ಓಕೆ, ದಿಸ್ ಇಂಡಿಕೇಟ್ಸ್ ದಟ್ ಲೈಫ್ ಒರಿಜಿನೇಟ್ಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ. ಸೊ ದೆನ್ ಕಮ್ಸ್ ಇದಕ್ಕೆ ಡಿಸಪ್ರೂವ್ ಮಾಡೋದಕ್ಕೋಸ್ಕರ ಥಿಯರಿ ಆಫ್ ಬಯೋಜೆನೆಸಿಸ್ ಅಂತ ಬರುತ್ತೆ. ದಿಸ್ ಶೋಸ್ ದಟ್ ಲೈಫ್ ಒರಿಜಿನೇಟ್ಸ್ ಓನ್ಲಿ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ. ಸೊ ದಿಸ್ ವಾಸ್ ಗಿವನ್ ಬೈ ಫ್ರಾನ್ಸಿಸ್ಕೋ ರೆಡಿ, ಸ್ಪೆಲ್ಲಾನ್ಜಾನಿ ಆ್ಯಂಡ್ ಲೂಯಿಸ್ ಪಾಸ್ಚರ್. ದೆನ್ ಕಾಸ್ಮೋಜೋಯಿಕ್ ಥಿಯರಿ ಅಂತ ಅದು ಬರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಥಿಯರಿ ಆಫ್ ಪ್ಯಾನ್ಸ್ಪಾರ್ಮಿಯಾ. ಇಟ್ ಸ್ಟೇಟ್ಸ್ ದಟ್ ದ ಯೂನಿಟ್ಸ್ ಆಫ್ ಲೈಫ್ ಕಾಲ್ಡ್ ಆಸ್ ಸ್ಪೋರ್ಸ್ ಅದು ಇರುತ್ತೆ. ದಿಸ್ ಟ್ರಾನ್ಸ್ಫರ್ಡ್ ಟು ಡಿಫರೆಂಟ್ ಪ್ಲಾನೆಟ್ಸ್ ಇನ್ಕ್ಲೂಡಿಂಗ್ ದ ಅರ್ತ್. ಅದರಿಂದ ಲೈಫ್ ಒರಿಜಿನೇಟ್ ಆಯಿತು. ಇನ್ನೊಂದು ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ದಿಸ್ ಶೋಸ್ ಇಟ್ ಈಸ್ ಒರಿಜಿನೇಟೆಡ್, ಕ್ರಿಯೇಟ್ ಮಾಡಿರೋದು ಎಲ್ಲನೂ ಕೂಡ ಕ್ರಿಯೇಟ್ ಮಾಡಿರೋದು ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತೀವಿ, ಅದನ್ನು ಗಾಡ್ ಅಂತ ಕರಿತೀವಿ. ದೆನ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಅದನ್ನು ಒಪಾರಿನ್ ಹೈಪೋಥಸಿಸ್ ಅಂತಲೂ ಕೂಡ ಕರಿತೀವಿ. ದಿಸ್ ವಾಸ್ ಪ್ರಪೋಸ್ಡ್ ಬೈ ಒಪಾರಿನ್ ಆ್ಯಂಡ್ ಹಾರ್ಡೆನ್. ಇಟ್ ಸ್ಟೇಟ್ಸ್ ದ್ಯಾಟ್ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ವಾಸ್ ಒರಿಜಿನೇಟೆಡ್ ಫ್ರಮ್ ನಾನ್ ಲಿವಿಂಗ್ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಓಕೆ, ಅದು ಇನ್ನೊಂದು ಇನ್ ಡೀಟೇಲ್ ಆಗಿ ಬ್ರೀಫಾಗಿ ಹೇಳಬೇಕಾದ್ರೆ ದಿಸ್ ಥಿಯರಿ ಸ್ಟ್ರೆಸಸ್ ಆನ್ ಬಯೋಜೆನೆಸಿಸ್ ಫಸ್ಟ್, ಬಟ್ ಬಯೋಜೆನೆಸಿಸ್ ಎವರ್ ಸಿನ್ಸ್. ಒಂದು ಸರಿ ನಾನ್ ಲಿವಿಂಗ್ ಥಿಂಗಿಂದ ಬರುತ್ತೆ, ಅಂದರೆ ಕೆಮಿಕಲ್ಸಿಂದ ಬರುತ್ತೆ. ಅದಾದಮೇಲೆ ಒಂದು ಫಸ್ಟ್ ಲೈಫ್ ಫಾರ್ಮ್ ಬಂದಾದಮೇಲೆ ಆ ಲೈಫ್ ಫಾರ್ಮಿಂದ ಫುಲ್ ಎಲ್ಲ ಇಲ್ಲಿ ತನಕ ಇರುವಂಥ ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ ಅದರಿಂದನೇ ಒರಿಜಿನೇಟ್ ಆಗಿರೋದು ಅಂತ ಹೇಳುತ್ತೆ. ಓಕೆ, ದೆನ್ ದಿಸ್ ಇಸ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಟು ಶೋ ಯು ದ ಕೆಮಿಕಲ್ ಎವಲ್ಯೂಷನ್ ಆನ್ ಅರ್ತ್. ದೆನ್ ಯುರೇ ಮಿಲ್ಲರ್ ಎಕ್ಸ್ಪೆರಿಮೆಂಟ್, ಇದು ಈ ಒಂದು ನ್ಯಾಚುರಲ್ ಆಗಿ ಆಗಿರೋವಂಥ ಕೆಮಿಕಲ್ ಎವಲ್ಯೂಷನ್ ಆನ್ ಅರ್ಥನ ಇಲ್ಲಿ ಲ್ಯಾಬಲ್ಲಿ ಮಿಮಿಕ್ ಮಾಡುತ್ತಾರೆ, ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸಿದ್ದಾರೆ. ಓಕೆ, ಇದೇ ಹೇಳುತ್ತೆ 3 ಬಿಲಿಯನ್ ಇಯರ್ಸ್ ಆಗೋ ನಮಗೆ RNA, ಪ್ರೋಟೀನ್ಸ್, ಪಾಲಿಸ್ಯಾಕರೈಡ್ಸ್ ಎಲ್ಲ ಫಾರ್ಮ್ ಆಯಿತು ಅಂತ. ಸೊ ಅದು 800 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೀಟ್ ಮಾಡೋದನ್ನು ಯು ಹ್ಯಾವ್ ಟು ಅಬ್ಸರ್ವ್ ದಿಸ್. Okay, so this is about this is the diagrammatic representation of Urey-Miller experiment, Australian-Miller experiment. So this first part is finished. This stresses on evolution andre eno, what is evolutionary biology, introduction, matte theories, bere theories. We have studied 5 theories. First theory is theory of spontaneous generation or abiogenesis. Second theory is theory of biogenesis. Then third is cosmozoic theory. It is also called as theory of panspermia. Fourth is theory of special creation. Fifth is theory of chemical evolution. Idana Oparin hypothesis antanu kuda karitive. Okay, so with this I'll stop today's class.